ಸಮಾನವಾಗಿ ನಿಮ್ಮನ್ನು ನಮ್ಮನ್ನು ತಿಳಿತಕ್ಕಂಥದ್ದು ಹೇಳೋದು. ನಮ್ಮ ಜೀವನದಲ್ಲಿ ನಾವು ಏನ್ ಮಾಡಿದೀವಿ, ಎಷ್ಟೆಲ್ಲ ಶಾಸಕರಾಗಿದ್ದೀವಿ, ಮಂತ್ರಿ ಇದ್ದೀವಿ, ಬೇರೆ ಬೇರೆ ಇದರಲ್ಲಿ ಅದು ಮುಖ್ಯ ಅಲ್ಲ. ನಾವಿರ್ತಕ್ಕಂಥ ಸಮಯದಲ್ಲಿ ಈ ಕ್ಷೇತ್ರದ ಜನರಿಗಾಗ್ಲಿ, ಈ ಜಿಲ್ಲೆ ಜನರಿಗಾಗ್ಲಿ, ಈ ರಾಜ್ಯದ ಜನರಿಗಾಗ್ಲಿ ನಾವು ಕೊಟ್ಟಂತ ಸೇವೆ ಏನು ಅದು ನೋಡ್ತಕ್ಕಂಥ ಇದೆ. ಇವತ್ತು ನಾವೆಲ್ಲ ಇಷ್ಟೊಂದು ನಾವು ಕೂತಿದ್ರಿ, ಪ್ರವಚನ ಕೇಳ್ತಾ ಇದ್ರಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ, ನೋಡ್ತಾ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ಇವತ್ತು ಬಹಳ ಜನ ಟಿವಿ ಮುಂದೆ ಕೂತಿದ್ದಾರೆ. ಆದ್ರೆ ಇವತ್ತು ಇಲ್ಲಿರ್ತಕ್ಕಂಥ ತಾವೆಲ್ಲ ತಾಯಿದ್ರು, ನಮ್ಮ ಯುವ ಸ್ನೇಹಿತರು, ಹಿರಿಯರು ಇವತ್ತು ಪ್ರವಚನದಲ್ಲಿ ತಾವೆಲ್ಲ ಭಾಗಿಯಾಗಿದೆ. ನಿಮ್ಗೆಲ್ಲರಿಗೂ ನನ್ನ ಪರವಾಗಿ ನಾನು ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಬರೇ ಶಾಸ್ತ್ರಿಗಳು ಬಂದಿದಾರ, ಪ್ರವಚನ ಹೇಳಿದಾರ, ಪ್ರಭುದೇವಜಿ ಬಂದಾರ, ಗುರುಗಳು ಬಂದಾರ ಅಂತ ಅಷ್ಟೇ ಅಲ್ಲ, ಅವ್ರ ಗುರುಗಳು ಹೇಳಿರ್ತಕ್ಕಂಥ ಏನ್ ಮಾತುಗಳೇ, ಏನ್ ಅವ್ರು ಆಶೀರ್ವಚನ ಕೊಟ್ಟಿದಾರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅವಾಗ ಮಾತ್ರ ಇವೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಸ್ವಾರ್ಥ ಆಗ್ತದೆ. ಇಲ್ಲೇ ಹೋದ್ರೆ ದಿನ ವರ್ಷಗೊಬ್ಬರು ಬರ್ತಾರೆ, ಪ್ರವಚನ ಹೇಳ್ತಾರೆ, ವರ್ಷಗೊಬ್ಬರು ಸ್ವಾಮಿಗಳು ಕರೆಸ್ತೀರಿ, ವರ್ಷಗೊಬ್ಬರು ಸ್ವಾಮಿಗಳು ಆಶೀರ್ವಚನ ಮಾಡ್ತಾರೆ. ಏನ್ ಮಾಡ್ತೇವೆ ನಾವು ಅಂದ್ರೆ ನನಗೆ ಇಟ್ಕೊಂಡೆ ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಡೋದು, ಅದರಿಂದ ಏನು ಮಾಡಕ್ಕಾಗಲ್ಲ. ಇವಾಗ ನೋಡಿ, ಮಕ್ಕಳಿಗೆ ಎಲ್ಲರಿಗೂ ಆಸೆ ಇದೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಎಲ್ಲ ಆಗ್ಬೇಕು. ಅದ್ರ ಜೊತೆಯಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಆ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರ ಇದ್ದಿಲ್ಲ ಅಂದ್ರೆ ನಾವು ಡಾಕ್ಟರ್ ಆದ್ರೇನು, ಇಂಜಿನಿಯರ್ ಆದ್ರೇನು, IPS ಆದ್ರೇನು, ಏನಾದ್ರೆ ಏನ್ ಮಾಡ್ತೀವಿ ಅಂತ ತಗೊಳ್ಳಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಅವ್ರೆಷ್ಟೋ ಕಷ್ಟಪಟ್ಟು ಆ ತಾಯಿ ತಂದೆ ಗುರುಗಳೇ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಪಡಿಸಿ ಫಾರೆನ್ ಕಳಿಸಿ ಓದಿಸಿ ಎಲ್ಲ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಮುಂದೆ ಮದುವೆ ಆಯ್ತು, ಗಂಡ ಹೆಂಡತಿ ಕೂಡ ಫಾರೆನ್ ಹೋದ್ರು. ಇಲ್ಲಿ ಅವ್ವಪ್ಪ ಇಲ್ಲಿ ಬಿದ್ರು, ಅವ್ರಿಗೆ ಎಂತ ಪರಿಸ್ಥಿತಿ ಬಂತು, ಇಲ್ಲಿ ಏನು ವ್ಯವಸ್ಥೆ ಕೂಡ ಇಲ್ಲ. ಅವ್ರು ಹೋಗಿ ವೃದ್ಧ ಪರಿಸ್ಥಿತಿ ಬಂತು. ಇವತ್ತು ಅಂತ ನಾವು ದಯಮಾಡಿ ಅವಕಾಶ ಕೊಡಬೇಡ್ರಿ. ಇವತ್ತು ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಮಾಡಿ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಆ ಒಳ್ಳೆ ಸಂಸ್ಕಾರ ಕೊಟ್ರಿ ಅಂದ್ರೆ ನೀವೆಲ್ಲ ದೊಡ್ಡ ಆಸ್ತಿ ಅದು ಸಂಸ್ಕಾರ. ಇವತ್ತು ನೋಡಿ, ಮನುಷ್ಯಗ ಆಸ್ತಿ ಇವತ್ತು ಎಷ್ಟೋ ಒಂದು 100 ಕೋಟಿ ರೂಪಾಯಿ ಗಳಿದ್ರು ಕೂಡ ಸಮಯ ಬಂದಾಗ ಬರ್ತದ, ಸಮಯ ಬಂದಾಗ ಹೋಗ್ತದೆ. ಈ ಸುಳ್ಳ ಇದೆ, ಮಳೆ ಬಂತಂದ್ರೆ ಸುಳ್ಳ ಹೋಗ್ಬಿಡ್ತದೆ. ಇವತ್ತು ನಿಮ್ಮ ಮಗನಿಗೆ ಒಳ್ಳೆ ಡಾಕ್ಟರ್ ಕಲ್ಸ್ರಿ, ಇಂಜಿನಿಯರಿಂಗ್ ಕಲ್ಸ್ರಿ, ಒಬ್ಬ ಮುಖ್ಯ ಗುರು ಟೀಚರೇ ಆಗ್ಲಿ, ಅದು ಅವ್ನ ಸಾಯಿವರೆಗೆ ಅವನ ಜೊತೆಲಿರ್ತದಲ್ಲಮ್ಮ. ಈಗ ನೀವು ಅವ್ರಿಗೆ ಕಲಿಸಿದ್ರೆ ಅಂದ್ರೆ ಅವ್ನ ಸಾಯಿವರೆಗೆ ಅವನ ಜೊತೆಲಿ. ಇವತ್ತು ಆ ಒಂದು ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಮಾಡ್ರಿ. ಯಾಕಂದ್ರೆ ಈಗಾಗಲೇ ಏನು ಕಲ್ಯಾಣ ಕರ್ನಾಟಕ, ಇವತ್ತು ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371J ಇವತ್ತು ಏನಾಗಿದೆ ಗುರುಗಳೇ, ಇವತ್ತು ಆದ್ಮೇಲೆ ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ವರ್ಷ 1,000 ಡಾಕ್ಟರ್ಸ್, ಬರೀ 7 ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 1,000 ಡಾಕ್ಟರ್ಸ್ ಇವತ್ತು ಅವರಿಗೆಲ್ಲ ಸಿಗ್ತಕ್ಕಂಥ. ಇವತ್ತು ಬಡವರ ಮಕ್ಕಳಿಗೆ ಫ್ರೀ ಸೀಟ್, ಅವ್ರ ಮೆರಿಟ್ ಬ್ಯಾಗ್ ಬಂದ್ರು ಅಂದ್ರೆ ಅವ್ರಿಗೆ ಫ್ರೀ ಸೀಟ್. ಇವತ್ತು ನಾವು ನೋಡ್ತಾ ಇದ್ದೀವಿ, ಬೀದರ್ ಜಿಲ್ಲೆ ಹುಮ್ನಾಬಾದ್ ಕ್ಷೇತ್ರದಲ್ಲೇ ಅನೇಕ ಮನೆಗಳು ಹೋಗಿದಾಗ ಏನ್ ಮಾಡ್ತಾರಪ್ಪ, ನಿಮ್ಮ ಮಕ್ಕಳು ಸರ್ ನಮ್ಮ ಮಕ್ಕಳು ಇಬ್ಬರು ಮೆಡಿಕಲ್ ಓದ್ತಾ ಇದ್ದಾರೆ, ಒಬ್ಬ ಇಂಜಿನಿಯರ್ ಓದ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಶಿಕ್ಷಣದಿಂದ ವಂಚಿತರು ಆಗ್ಬಾರ್ದು. ಶಿಕ್ಷಣ ಮೊದಲನೇ ಆದ್ಯತೆ ಕೊಡ್ಬೇಕು. ಆ ಶಿಕ್ಷಣ ಕೊಟ್ರಿ ಅಂದ್ರೆ ಎಲ್ಲರೂ ಅದ್ರ ಜೊತೆಯಲ್ಲೇ ಬರ್ತಾರೆ. ಅದಕ್ಕೆ ದಯಮಾಡಿ ತಾವೆಲ್ಲ ಒಳ್ಳೆ ಶಿಕ್ಷಣ ಕೊಡಿ. ಇವತ್ತೇನು ಸರ್ಕಾರ ವತಿಯಿಂದ ಅನೇಕ ಕಾರ್ಯಗಳು ನಡೀತಾ ಇದೆ. ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು ಅವ್ರಿಗೆ ಒಳ್ಳೇದು, ಅವ್ರಿಗೆ ಸಂಸ್ಕಾರ ಕಲಿಸ್ರಿ. ಅವ್ರ ಅಪ್ಪಾಜಿ ಹೇಳಿದ ಅರ್ಥ ನಿಮ್ಗೆಲ್ಲ ಭಾವಿಸಿದೀನಿ. ಒಳ್ಳೆಯವರ ಸಂಘ ಕಟ್ಟದ್ರೆ ಏನಾಯ್ತದ, ಕೆಟ್ಟವರ ಸಂಘ ಕಟ್ಟದ್ರೆ ಏನಾಯ್ತದೆ. ಆ ಮುಂದೆ ತಂದೆ ಸಂಗಡ ಒಂದಿನ ತಂದೆ ಮಗ ಕೂತು ಕುಡಿದ್ರು, ಮರುದಿನ ಅವ ತಂದೆ ಮಗ ಹೋಗಬೇಕು ತಂದೆ ಅಂತ ಇನ್ನೊಂದು ನೋಡಬಾರ್ದು. ಯಾಕಂದ್ರೆ ಅವನಿಗೆ ರುಚಿ ಬಿತ್ತು, ಏನೇ ಬಜ್ಜಿ ಅದು ಅವನಿಗೆ ರುಚಿ ಬಿತ್ತು, ಮಗನಿಗಂತೂ ರುಚಿ ಇದ್ದಿದ್ರೆ ಟೇಸ್ಟ್ ಮಾಡೋಣ. ಅದ್ರಾಗ ಏನ್ ಅಲ್ಕೋಹಾಲ್ ಪರಿಸ್ಥಿತಿ ಏನಂತ ಅಂಬೋದು, ಅದು ಅಪ್ಪನು ರುಚಿ ಬಂತದ. ಆ ರುಚಿ ಬಂದಾಗ ಮಗ ಈಗ ಮುಂದೆ ನೀನು ಬೇಡ ನಾನೇ ಬೇಡ ಇವ್ರನ್ನೇ ಮುಂದೆ ಕುಡಿಯಬೇಕು ದಿನ ಇರ್ತದೆ. ಅದಕ್ಕೆ ನೀವು ದಯಮಾಡಿ ಒಳ್ಳೆ ಸಂಸ್ಕಾರ ಕಲಿಸ್ರಿ. ಆ ಉದಾಹರಣೆ ಕೊಟ್ಟು ಗುರುಗಳು ಹೇಳಿರ್ತಕ್ಕಂಥದ್ದು ಒಳ್ಳೆ ಸಂಘ. ಇವತ್ತು ಯಾವಾಗ ನೋಡಿ ಯಾರೇ ಮಕ್ಕಳು ಒಳ್ಳೆಯವ್ರ ಜೊತೆಲಿ ಅಂದ್ರೆ ಒಳ್ಳೆ ಭಾವನೆಗಳು, ಒಳ್ಳೆ ವಿಚಾರಗಳು, ಒಳ್ಳೆ ಚಿಂತನೆಗಳು ಅವ್ರಿಗೆ ಬರ್ತಾವ. ಏನ್ ನೇರಂಗೌಡ್ರು ಕೂಡ ಹುಷಾರಾಗ್ರಿ. ನಮ್ ಗೌಡರು ಬಹಳ ಹುಷಾರ್. ಇದು ಹೆಂಗಿರ್ಬೇಕು ಅಂದ್ರೆ
ಒಳ್ಳೆಯವರ ಸಂಘ ಕಡಿದ್ರೆ ಅಂದ್ರೆ ಯಾವಾಗಲೂ ಕೂಡ ಒಳ್ಳೇದಾಗ್ತದ, ಕೆಟ್ಟವ್ರ ಸಂಘ ಕಡಿದ್ರೆ ಅಂದ್ರೆ ಕೆಟ್ಟದಾಗ್ತದ. ಅದಕ್ಕೆ ದಯಮಾಡಿ ನಾನು ಒಂದೇ ರಿಕ್ವೆಸ್ಟ್, ಈ ಅಧಿಕಾರ ಶಾಸಕರು ಬರ್ತಾರ ಹೋಯ್ತಾರ ಇವೆಲ್ಲ ನೋಡಿ ಸಾಕಾಗಿದೆ. ಏನ್ ನೋಡ್ರೆ ಇವೆಲ್ಲ ನೋಡಿ ಸಾಕಾಗ್ಬಿಟ್ಟಿದೆ. ಶಾಸಕರಾಗಿದ್ದೀವಿ, ಮಂತ್ರಿ ಆಗಿದ್ದೀವಿ, ಕಲ್ಯಾಣ ಕರ್ನಾಟಕ ಬೋರ್ಡ್